ಇನ್ನು ಈ ಪಾಕಿಸ್ತಾನಕ್ಕೆ ಬೆಂಬಲವನ್ನ ಕೊಟ್ಟಂತ ಟರ್ಕಿ ಇತ್ತಲ್ಲ, ಬೇಕಾಗಿರುವಂತ ಡ್ರೋನ್ಸ್ಗಳನ್ನೆಲ್ಲ ಕೊಡುವಂತ ಕೆಲಸವನ್ನ ಮಾಡಿತ್ತಲ್ಲ, ಅದಕ್ಕೆ ಈಗ ಟರ್ಕಿ ವಿಚಾರದಲ್ಲಿ ಭಾರತದ ಜನಾನೇ ಒಂದಿಷ್ಟು ನಿರ್ಣಯವನ್ನ ತಗೊಳ್ತಾ ಇದ್ದಾರೆ. ಜೊತೆಗೆ ಭಾರತದ ಫಿಲ್ಮ್ ಇಂಡಸ್ಟ್ರಿ ಕೂಡ ಒಂದು ನಿರ್ಣಯವನ್ನ ತಗೊಂಡಿದೆ. ಜೊತೆಗೆ ಪ್ರವಾಸಕ್ಕೆ ಹೋಗಬೇಕಾದಂತವರು ಕೂಡ ನಿರ್ಣಯವನ್ನ ತಗೊಂಡಿದ್ದಾರೆ. ವಿಶ್ವವಿದ್ಯಾಲಯಗಳು ಕೂಡ ನಿರ್ಣಯವನ್ನ ತಗೊಳ್ತಾ ಇವೆ. ಹೇಗೆ ಪಾಠ ಕಲಿಸಬೇಕು ಹಾಗೆ ಪಾಠವನ್ನ ಕಲಿಸ್ತಾ ಇದ್ದಾರೆ. ಬೆಂಗಳೂರಿನಲ್ಲೂ ಸಹ ಕಂಪನಿಗಳಿರಬಾರದು ಅಂತಿದ್ದಾರೆ. ಯಾವ ಕಂಪನಿ ಇದೆ, ಏನು ಬೆಳವಣಿಗೆ ಆಗಿದೆ, ರಿಪೋರ್ಟ್ ನೋಡಿ. ಪಾಕ್ ಜೊತೆ ಕೈ ಜೋಡಿಸಿದ ಟರ್ಕಿ, ಭಾರಿ ಆಕ್ರೋಶ. ಟರ್ಕಿ ಕುತಂತ್ರಕ್ಕೆ ಶಾಕ್ ಕೊಟ್ಟ ಸಿನಿಮಾ ಇಂಡಸ್ಟ್ರಿ. ಆಪರೇಷನ್ ಸಿಂಧೂರ ವೇಳೆ ಪಾಕಿಸ್ತಾನ ಜೊತೆ ಕೈ ಜೋಡಿಸಿದ ಟರ್ಕಿಯ ನಡೆಗೆ ಈಗ ವಿಶ್ವಾದ್ಯಂತ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾಕ್ಗೆ ಡ್ರೋನ್ ಪೂರೈಕೆ ಮಾಡಿದ್ದಲ್ಲದೆ ಭಾರತದ ಮೇಲೆ ದಾಳಿಗೆ ಸಿಬ್ಬಂದಿಗಳನ್ನು ಕಳಿಸಿತ್ತು ಟರ್ಕಿ. ಟರ್ಕಿಯ ಕುತಂತ್ರ ಇದೀಗ ಬಹಿರಂಗವಾಗಿದ್ದು ಭಾರತೀಯ ಸಿನಿಮಾ ಇಂಡಸ್ಟ್ರಿ ಶಾಕ್ ಕೊಟ್ಟಿದೆ. ಈಗಾಗಲೇ ಟರ್ಕಿ ಪ್ರವಾಸಕ್ಕೆ ತೆರಳಬೇಕು ಅಂತ ನಿರ್ಧರಿಸಿದ್ದ ಲಕ್ಷಾಂತರ ಜನರು ಟ್ರಿಪ್ ಕ್ಯಾನ್ಸಲ್ ಮಾಡಿದ್ದಾರೆ. ಇದರ ಬೆನ್ನಲ್ಲೇ ಟರ್ಕಿಗೆ ಬ್ಯಾನ್ ಬಿಸಿ ಮುಟ್ಟಿಸಲು ಭಾರತೀಯ ಚಿತ್ರರಂಗ ತೀರ್ಮಾನಿಸಿದೆ. ಫೆಡರೇಷನ್ ಆಫ್ ವೆಸ್ಟರ್ನ್ ಇಂಡಿಯಾ ಸಿನಿಮಾ ಎಂಪ್ಲಾಯೀಸ್ ಕಡೆಯಿಂದ ಭಾರತೀಯ ಚಿತ್ರರಂಗದ ನಿರ್ಮಾಪಕರಿಗೆ ಈ ಸಂಬಂಧ ಪತ್ರ ಬರೆಯಲಾಗಿದೆ. ಪಾಕಿಸ್ತಾನದ ಜೊತೆ ನಂಟು ಹೊಂದಿರುವ ಟರ್ಕಿಯಲ್ಲಿ ಯಾವುದೇ ಸಿನಿಮಾದ ಶೂಟಿಂಗ್ ಮಾಡೋದು ಬೇಡ ಅಂತ ಒತ್ತಾಯಿಸಲಾಗಿದೆ. ಅಲ್ಲದೆ ಸಿನಿಮಾಗಿಂತ ದೇಶವೇ ಮುಖ್ಯ. ಟರ್ಕಿ ಜೊತೆ ಚಿತ್ರರಂಗ ನಂಟು ಇಟ್ಕೊಂಡ್ರೆ ಭಾರತದ ಭದ್ರತೆಗೆ ತೊಂದರೆಯಾಗುತ್ತೆ. ಹೀಗಾಗಿ ಟರ್ಕಿಯಲ್ಲಿ ಸಿನಿಮಾ ಶೂಟಿಂಗ್ ಮಾಡೋದು ಬೇಡ ಅಂತ ಫೆಡರೇಷನ್ ತಿಳಿಸಿದೆ. ಇನ್ನು ಪ್ರವಾಸೋದ್ಯಮ ತಾಣವಾಗಿರುವ ಟರ್ಕಿಯಲ್ಲಿ ವರ್ಷಕ್ಕೆ ಭಾರತದ 20 ಸಿನಿಮಾಗಳ ಶೂಟಿಂಗ್ ನಡೆಸಲಾಗುತ್ತೆ. ಇದರಿಂದ ಟರ್ಕಿಗೆ ಕೈತುಂಬ ಆದಾಯ ಬರ್ತಾ ಇತ್ತು. ಆದ್ರೀಗ ಭಾರತದ ವಿರೋಧ ಕಟ್ಟಿಕೊಂಡು ಟರ್ಕಿ ಇಕ್ಕಟ್ಟಿಗೆ ಸಿಲುಕಿದೆ. ಟರ್ಕಿಗೆ ಶಾಕ್ ಕೊಡುತ್ತಾ ಕರ್ನಾಟಕ. ರಾಜ್ಯದಲ್ಲಿ ಟರ್ಕಿ ಕಂಪನಿಗಳು ಬ್ಯಾನ್. ಭಾರತದ ವಿರುದ್ಧ ಪಾಕ್ ಜೊತೆ ಕೈಜೋಡಿಸಿರುವ ಟರ್ಕಿಗೆ ರಾಜ್ಯದಲ್ಲೂ ವಿರೋಧ ವ್ಯಕ್ತವಾಗ್ತಾ ಇದೆ. ಬೆಂಗಳೂರಿನ ಪ್ರಸ್ತಾವಿತ ಸುರಂಗ ರಸ್ತೆ ಯೋಜನೆಗೆ ವಿವರವಾದ ಯೋಜನಾ ವರದಿಯನ್ನು ಸಿದ್ಧಪಡಿಸುವ ಜವಾಬ್ದಾರಿಯನ್ನು ಟರ್ಕಿ ಮೂಲದ ಆಲ್ಟಿನೋಕ್ ಕನ್ಸಲ್ಟಿಂಗ್ ಎಂಜಿನಿಯರಿಂಗ್ ಸಂಸ್ಥೆಗೆ ವಹಿಸಲಾಗಿದೆ. ಈ ಸಂಸ್ಥೆಯನ್ನು ನಿಷೇಧಿಸುವಂತೆ ಬಿಜೆಪಿ ಸಂಸದ ಪಿಸಿ ಮೋಹನ್ ರಾಜ್ಯ ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ. ಶತ್ರು ರಾಷ್ಟ್ರವಾಗಿರುವ ಪಾಕಿಸ್ತಾನವನ್ನು ಟರ್ಕಿ ಬೆಂಬಲಿಸಿದೆ. ರಾಜ್ಯ ಸರ್ಕಾರ ಟರ್ಕಿ ಸಂಸ್ಥೆಗಳನ್ನು ನಿಷೇಧಿಸಬೇಕು, ಅವರೊಂದಿಗೆ ಯಾವುದೇ ವ್ಯವಹಾರ ನಡೆಸಬಾರದು ಅಂತ ಪಿಸಿ ಮೋಹನ್ ಒತ್ತಾಯಿಸಿದ್ದಾರೆ. ಪಾಕಿಸ್ತಾನದ ಪರ ನಿಂತು ಭಾರತಕ್ಕೆ ದ್ರೋಹ ಬಗೆದಿರುವಂತಹ ಟರ್ಕಿಯ ವಿರುದ್ಧ ಈಗ ಬಾಯ್ಕಾಟ್ ಟರ್ಕಿ ಅಭಿಯಾನ ಜೋರಾಗಿ ಸದ್ದು ಮಾಡ್ತಾ ಇದೆ. ಇದರ ಮಧ್ಯೆ ಬೆಂಗಳೂರಿನಲ್ಲಿ ಪ್ರಸ್ತಾವಿತ ಸುರಂಗ ಮಾರ್ಗದ ಯೋಜನಾ ವರದಿಯ ಜವಾಬ್ದಾರಿಯನ್ನ ಟರ್ಕಿ ಮೂಲದ ಸಂಸ್ಥೆಗೆ ವಹಿಸಿಕೊಡಲಾಗಿದೆ. ಇದನ್ನ ವಿರೋಧಿಸಬೇಕು, ಇದನ್ನ ಕೂಡಲೇ ರದ್ದು ಮಾಡಬೇಕು ಅಂತ ಬಿಜೆಪಿ ಸಂಸದ ಪಿಸಿ ಮೋಹನ್ ಅವರು ಆಗ್ರಹ ಮಾಡಿದ್ದಾರೆ. ಟರ್ಕಿಯ ಜೊತೆಗೆ ಯಾವುದೇ ರೀತಿ ವ್ಯವಹಾರಿಕ ಸಂಬಂಧವನ್ನ ನಮ್ಮ ದೇಶ ಹೊಂದಬಾರದು ಅನ್ನುವಂತಹ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಒಟ್ಟಿನಲ್ಲಿ ಟರ್ಕಿ ವಿರುದ್ಧ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಪಾಕ್ನಂತೆ ಟರ್ಕಿಗೂ ಆಮದು ರಫ್ತು ನಿಷೇಧಗೊಳಿಸಬೇಕು, ರಾಜತಾಂತ್ರಿಕವಾಗಿ ಟರ್ಕಿಗೆ ಪೆಟ್ಟು ಕೊಡಬೇಕು ಅಂತ ಒತ್ತಾಯಗಳು ಕೇಳಿ ಬರ್ತಾ ಇವೆ. ಈ ನಿಟ್ಟಿನಲ್ಲಿ ಸರ್ಕಾರ ಯಾವ ಹೆಜ್ಜೆ ಇಡುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.